ಜೆಲ್ಲು ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಡ್ಬಂದಿದ್ದೀನಿ. ಇದರಲ್ಲಿ ಏನು ನೋಡ್ತಾ ಇದೀವಿ ನಾವು? ಏನು ನನಗೆ ಇಂಜೆಕ್ಷನು ಬೇಡ ಒಂದು ನೋಡಿ ಬೇಡ ನಾನು ಪೂಜೆ ಮಾಡಕ್ಕ ಅಡುಗೆ ಮಾಡಕ್ಕೆ ಬಂದಾಗ ನಾನು ಗಳಿಸ್ತಾಳೆ ನನಗೆ. ಆ ಎಣ್ಣೆ ಎಷ್ಟೊಂದು ಹಾಕ್ಬೇಡಮ್ಮ, ನನ್ನ ಬೆಳಿಗ್ಗೆಯಿಂದ ಮಾಡಿ ಡೇಟ್ ಎಲ್ಲ ಲಾಸ್ ಆಗುತ್ತೆ ಕಣೋ. ಹಲೋ ಫೈ ಫ್ಯಾಮಿಲಿಗೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಡ್ಯಾನ್ಸ್ ಪ್ರಚು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏಯ್ ಮಂಕಡ, ಗುಡ್ ಮಾರ್ನಿಂಗ್. ಗೈಸ್ ಇವತ್ತು ಬೇಗ ಜಿಮ್ಗೆ ಹೋಗ್ತೀನಿ. ಅವ್ರ ಪರವಾಗಿಲ್ಲ ಬೇಗ ಬಿಟ್ಟಿದ್ದಾರೆ. ಅವರು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೋಬೇಕಂತೆ. ಸೊ ಬನ್ನಿಗೆ ಜಿಮ್ಗೆ ಹೊಡೆದಂತು. ಫುಲ್ ಟೈರ್ಡ್ ಗೈಸ್, ಫುಲ್ ಅಂದರೆ ಚೆಸ್ಟು ಪೇನು, ಬ್ಯಾಕ್ ಪೇನ್ ಎಲ್ಲ ಫುಲ್ ಟೈರ್ಡು. ನಾನು ಹೊಡ್ಕೊಡೋಗಿ ನಾನು ಸ್ನಾನ ಮಾಡಿ ಸ್ನಾನ ಮಾಡಿ ಮಲ್ಕೋತೀನಿ ಅಂತ ಹೇಳಿ ಮನೆಗೆ ಇಳಿಸ್ಕೊಡೋಣ. ಫೈನಲ್ ಯಪ್ಪ ಜಿಮ್ ಎಲ್ಲ ಮುಗಿಸ್ಕೊಂಡ್ಬಂದಿದ್ದೀನಿ. ಮತ್ತು ಸಕ್ಕತ್ ಪೇನ್ ಆಗ್ಬಿಟ್ಟೈತೆ ಬ್ಯಾಕ್. ಅದಕ್ಕೆಲ್ಲ ಜೆಲ್ಲು ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಡ್ಬಂದಿದ್ದೀನಿ. SYSಗೆ ಹೋಗ್ಬಿಟ್ಟು ಒಂದು ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ರೆಸ್ಟ್ ಮಾಡಬೇಕು. ಸ್ಕೂಲಿಗೆ ಬೇರೆ ಹೋಗೋದೇ ಇವತ್ತು, ಅದೊಂದು ನನಗೆ ಆಗ್ತಾಯಿಲ್ಲ. ಈಗ ಸ್ಕೂಲಿಗೆ ಬೇರೆ ಹೋಗೋದಿದೆ, ನೋಡೋಣ ಏನಾಗುತ್ತೆ ಅಂತ. ಎಸ್ಕೋ ಮಾರ್ನಿಂಗ್ ಲಿಯೋ ಮೇಡಮ್, ಗುಡ್ ಮಾರ್ನಿಂಗ್. ಸ್ನಾನ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವಾಗಿಂದ ಇಲ್ಲಿ ಏನು ಮಾಡ್ತಿರೋದು ಮಂಕಡ. ಮಂಕಡ ಸ್ನಾನಕ್ಕೆ ಆಗೋಗಿಲ್ಲ ಇನ್ನೂ. ಅವಾಗಿಂದ ಬರೀ ಫೋನ್ ಯೂಸ್ ಮಾಡೋದು ಕೂತ್ಕೊಳ್ಳೋದು. ಅದಕ್ಕೆ ಫ್ರೂಟ್ಸ್ ಹಾಕಬೇಕು. ಫ್ರೂಟ್ಸ್ ಹಾಕ್ಬಿಡ್ತೀನಿ, ತಿಂತೀನಿ. ಎಡ್ಸ್ಕೋ ಗೈಸ್, ಇನ್ನೇನು ಹಾಗೆ ತಿನ್ನೋಕ್ಕಾಗಲ್ಲ ಅದನ್ನು. ನಂದು ಏನಿದು ಏನಿದು ಏನು ಗೊತ್ತಿಲ್ಲ, ಹೊಟ್ಟೆ ಮಾಡಿಕೊಟ್ಟಳೆ ಜಿಮ್ಗೆ ಹೋಗ್ತಿರೋದಕ್ಕಂತೆ. ಯೂಟ್ಯೂಬ್ ರೆಸಿಪಿ ಹೈ ಪ್ರೋಟೀನ್ ಫುಡ್ಡಾ? ಥ್ಯಾಂಕ್ ಯು. ಇಲ್ಲಡಿಗೆ ಚಿಕ್ಕ ಮಗತ್ತರ ಹೆಂಗೆ ಎತ್ಕೊಂಡಿದ್ದೀನಿ ಎತ್ಕೊಂಡು. ಇದೊಡಿ ಏನು ನೋಡ್ತಾ ಇದೀವಿ ನಾವು? ಏನು ಗುರು ನೋಡಿ ಗೈಸ್, ಅವಳಿಗೆ ಏನು ಬೇಕಮ್ಮ? ಮ್ಯಾಗಿ ಬೇಕಂತೆ. ವಯಸ್ಸು ಮ್ಯಾಗಿ ಪ್ಯಾಕೆಟ್ ತೊಗೊಬರಲ್ಲ, ಎಡ್ಸ್ಕೊತಾ ಬರ್ತೀನಿ. ವಯಸ್ಸು ನೋಡಿ ಇವಾಗ ಚಪಾತಿ. ಊಟ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ಬಟ್ ಇದು ಪ್ರಮೋಷನ್ ಅಲ್ಲ, ಕ್ರೇಜಿ ಒಳ್ಳೆ ಜಿಮ್ ಡಯಟ್ ಪ್ರತಿಯೊಂದು ಎಲ್ಲ ಮುಗಿದು ರಿಸ್ಕೋಗಿ ಹೊರಡ. ಅವಳು ಇದು ನಪ್ಪ ನೂಡಲ್ಸ್ ಕೇಳಿದ್ಲು. ಸೊ ನೂಡಲ್ಸ್ ಹೇಳ್ಕೊಟ್ಟಿದ್ದೀನಿ. ಬನ್ನಿ, ನಾನಂತೂ ಈಗ ಏನು ಇದು ಮಾಡೋಕ್ಕಾಗಲ್ಲ, ಮಾಡ್ಕೊಂಡು ತಿಂತಾಳೆ. ಅದು ಮುಗೀತು. ಸ್ವಲ್ಪ ಸ್ನಾನ ಮಾಡಿ ರೆಸ್ಟ್ ಮಾಡಿ ಕ್ಲಾಸ್ಗೆ ಹೋಗ್ಬೇಕು. ಏನು ಪ್ಲ್ಯಾನ್ ಮಾಡಿಬಿಟ್ಟು ಸಿಗ್ತೀನಿ. ರೆಸ್ಕೋ ನಾನು ಮೊಟ್ಟೆ ಬೇಯಿಸ್ಬೇಕು, ಎಲ್ಲ ಚಪಾತಿನೆಲ್ಲ ಮೊಟ್ಟೆ ಪ್ರೋಟೀನ್ ತಿನ್ನಬೇಕು ಅಂತ ಹೇಳೋಣ ಅನ್ಕೊಂಡ್ರೆ, ನಾನು 7 ವರ್ಷಕ್ಕೆ ಆಲ್ರೆಡಿ ಬರೋಷ್ಟು ನೋಡಿ ಬೇಯಿಸಿದ್ದಾಳೆ. ದಟ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್. ದಿಸ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್. ದಟ್ ಒನ್ ಇಸ್ ದ ಅಂಡರ್ಸ್ಟ್ಯಾಂಡಿಂಗ್. ಏನೋ ಇಂಗ್ಲೀಷ್ ಏನಾದ್ರು ಅಂದ್ಕೊಳ್ಳಿ, ಬಟ್ ಇದೇ ಅರ್ಥ ಮಾಡ್ಕೊಳ್ಳೋದು. ಲವ್ ಯು. ವಾಶ್ರೂಮ್ ಮಾಡಿದ್ದಾಳೆ ಅದಕ್ಕೆ. ಗೈಸ್ ಇವಾಗ ಸ್ವಲ್ಪ ಟಯರ್ಡ್ ಆಯಿತು, ರೆಸ್ಟ್ ಮಾಡಿ ಇವಾಗ ಜಸ್ಟ್ ಕ್ಲಾಸಿಗೆ ಬಂದಿದ್ದೀನಿ. ಕ್ಲಾಸ್ಗೆ ಯಾರು ಬಂದಿಲ್ಲ, ಏನೋ ಟೈಮ್ ಇಲ್ಲ. ಹಾಕೋಣ ಟೈಮ್ ಇದೆ, ಬರ್ತಾರೆ. ಎಡ್ಸ್ಕೊಂಡು ಮಳೆ ಬೇರೆ ಬರ್ತಿಲ್ಲ. ವೆಯ್ಟ್ ಮಾಡೋಣ. ಗೊತ್ತಿಲ್ಲ, ಒಟ್ಟೆ ಪೂಜೆ ಮಾಡ್ತೀನಿ ಅಂತ ಅಂದು ಅದಕ್ಕೋಸ್ಕರ ಇದು ಹೂವು ಎಲೆ ಎಲ್ಲ ಮಾಡ್ಕೊಂಡು ತೊಗೊಂಡಿದ್ದೀನಿ. ಎಡ್ಸ್ಕೊ ಟ್ಯಾಬ್ಲೆಟ್ ತೊಗೊಂಡು ಹೋಗುವ. ಎಡ್ಸ್ಕೊ. ಈಗ ಬಾಡಿ ಫುಲ್ ಪೇನ್ ಆಗಿತ್ತಲ್ಲ, ಸೊ ಅದಕ್ಕೋಸ್ಕರ ಮತ್ತೆ ಅವ್ರು ಟ್ಯಾಬ್ಲೆಟ್ ತೊಗೊಂಡು ಹೋಗೋಣ ಅಂತ ಟ್ಯಾಬ್ಲೆಟ್ ತೊಗೊಳೋದು. ನೋಡಿ ಇಲ್ಲಿ ಯಾರ ಹತ್ರ ಬಂದಿದ್ದೀವಿ. ಹೈ ಮಾಡಿ ಚೆನ್ನಾಗಿ ನೋಡಿ ಗೈಸ್, ಇಲ್ಲಿ ಎಷ್ಟು ದುಡ್ಡು ಆಯ್ತಲ್ಲ ಹಂಗೆ ಎಲ್ಲರೂ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಪೂಜೆ ಐಟಮ್ ಕೊಟ್ಟಿದ್ದೀನಿ. ನೋಡಿ ಪೂಜೆ ರೆಡಿ ಮಾಡ್ಕೊತಿದ್ದಾರೆ. ಅದೆಲ್ಲ ಏನೆಲ್ಲ ತೆಗಿಬೇಕಂತೆ, ನನಗೆ ಗೊತ್ತೇ ಇಲ್ಲ, ಎಲ್ಲ ಅವಳೇ ಹೇಳಿತ್ತು. ಅದಾದಮೇಲೆ ಲಿಯೋಗೆ ಇವತ್ತಿಗೆ ಅಂತ ನನಗೆ ಗೊತ್ತಾ, ಲಿಯೋಗೆ 2 ಮಾಡಬೇಕಾದ್ರೆ ಹುಳ ಬರ್ತಿತ್ತು. ಅದಕ್ಕೋಸ್ಕರ ಇಂಜೆಕ್ಷನ್. ಲಿಯೋ ಇಂಜೆಕ್ಷನ್ ನನಗೆ ಇಂಜೆಕ್ಷನು ಬೇಡ ಒಂದು ನೋಡಿ ಗೈಸ್, ಬೇಡವಂತ ಇಂಜೆಕ್ಷನ್ ಒಳಗೆ. ಬನ್ನಿ, ನಾನು ಫ್ರೆಶ್ ಅಪ್ ಬಿಸಿ ಸ್ನಾನ ಮಾಡ್ಕೊಂಡು ಇದ್ದೀನಿ. ನೋಡಿ ಗೈಸ್, ಪೂಜೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ. ತುಂಬ ಖುಷಿಯಾಗುತ್ತೆ. ನಾನೇನು ಹೇಳ್ದಾಗೇ ಅವಳಿಚ್ಛೆ ಅವಳೇ ಮಾಡೋದು ಏನೋ. ಓಕೆ ಗೈಸ್, ಇವಾಗ ನಾನು ಫ್ರೆಶ್ ಅಪ್ ಆಯಿತು. ಸಕ್ಕದು ಅಂದರೆ ಎಷ್ಟು ಬಿಸಿ ಇರ್ಕೊತಾರೆ. ಏನೋ ವರ್ಕೌಟ್ ಮಾಡಿದಾಗ ಮಾಡಿ ನೋಡಿ. ಹಿಂದೆ ಯಾರು ಬರ್ತಿದ್ದಲ್ಲ, ಯಾರು ಏನಮ್ಮ ಇಲ್ಲಿ ನಾನು ಪೂಜೆ ಮಾಡಕ್ಕ? ಹಂಗೈಸ್ ನಾನು ಪೂಜೆ ಮಾಡಿ ಸಿಗ್ತಿಳ್ಸ್ಕೊ ಗೈಸ್. ಇದೆಲ್ಲ ಆದ ನಂತರ ನಿಮಗೆ ಒಂದು ಡೈಲಿ ಲಾಗ್ ಜೊತೆ ನಿಮಗೊಂದು ರೆಸಿಪಿ ಇರುತ್ತೆ. ಆ ರೆಸಿಪಿ ಏನು ಅಂತ ಅಂದರೆ ನೋಡಿ, ಇವಾಗ ನಾವು ಮಾಡ್ತಿರೋದು ಏನೇನು ಅಂತ ಅದನ್ನು ನಿಮಗೆ ತೋರಿಸ್ತೀನಿ. ಲೆಟ್ಸ್ಕೋ. ಡೈಲಿ ಲಾಗ್ ಜೊತೆ ಒಂದು ರೆಸಿಪಿ. ಹಾಯ್, ಹಲೋ ಮೇಡಮ್ ಏನು ಮಾಡ್ತಿರೋದು ನೀವೀಗ? ಹಾಂ, ಅಲ್ಲೇನೋ ಕೆಲಸ ಮಾಡ್ತೀವಿ. 1 ನಿಮಿಷ ಅಂತಾಳೆ. ಸೊ ಇವತ್ತು ಎಗ್ ಕರಿ ವಿತ್ ಸೋನ್ ಸ್ಟೈಲ್. ಅವಳು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಅವಳು ಒಂದು ಎಗ್ ಕರಿ ಮಾಡ್ತಿದ್ದಾಳೆ. ಬನ್ನಿ ಹೇಗೆ ಮಾಡ್ತಾಳೆ ಅಂತ ತೋರಿಸ್ತೇನೆ. ಎಡ್ಸ್ಕೊ.
ಇದು ಟೊಮೊಟೊ ಎಷ್ಟು ಕೆ ಜಿ ಸಲಿತ್ ನಾವು ಗೈಸ್ ಟೊಮೊಟೊ ಒಂದು 50 ರೂಪಾಯಿಗೆ 3 kg ಮಾರ್ತಿದ್ರು. ಮತ್ತು ಸ್ಕೂಲ್ನಾಗ ಬರಬೇಕಾದ್ರೆ ಒಂದು 50 ರೂಪಾಯಿಗೆ ಎಷ್ಟು ಕೆ ಜಿ ಈರುಳ್ಳಿ ಮಾಡ್ತಿರೋದಕ್ಕೆ ತಂದ್ವಿ. ಸ್ವಲ್ಪ ಬಿಡಿ. ಇವಾಗ ಈರುಳ್ಳಿ ಚಾಪ್ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಈರುಳ್ಳಿ ಮೇಡಾ? 3 ಈರುಳ್ಳಿ, 2 ಟೊಮೊಟೊ, 3 ಮೆಣಸಿನ್ಕಾಯಿ. ಇದು ಚಿಕ್ಕ ಇರೋದ್ರಿಂದ 3 ಅಂತೆ. ಟೊಮೊಟೊ, ಮೆಣಸಿನ್ಕಾಯಿ, ಅದಾದಮೇಲೆ ಸ್ಪೈಸಸ್ ಗೊತ್ತು ಆಲ್ರೆಡಿ ನಿಮಗೆ. ಮತ್ತು ಮೇನ್ ನಿಮಗೆ ಬೇಕಾಗಿರೋದು ಎಗ್. ಓಕೆನಾ ಗೈಸ್? ಎಗ್ ಬಾಂಡ್ಲಿಲಿ ಇವಾಗ ಏನೋ ಚಕ್ಕೆ ಮತ್ತು ಲವಂಗ ಹಾಕಿದ್ದಾರೆ. ನೆಕ್ಸ್ಟ್ ಏನು ಹಾಕ್ಬೇಕಮ್ಮ? ಹೆಲ್ಪ್ ಮಾಡ್ತೀನಿ ನಾನು, ಹೇಳು. ಇಲ್ಲ ಕೂಡ ಚಾಪ್ ಮಾಡ್ಕೊಡ್ತೀನಿ. ಕೂಡ ಬೇಗ ಚಾಪ್ ಮಾಡ್ಕೊಟ್ಬಿಡ್ತೀನಿ. ಬೇಗ ಮಾಡ್ಕೊಡ್ತೀನಿ ಕೊಡಮ್ಮ. ಕೊಡೋದು ನನಗೆ ಕಂಡು ಹಿಡಿತದೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಈಗ ನೋಡಿ ಗೈಸ್, ಇವತ್ತು ಎಷ್ಟು ಕ್ಯೂಟಾಗಿ ಕಾಣ್ತಾಳೆ ಇವತ್ತು. ಇಲ್ಲ ನೋಡಿ ಗೈಸ್, ಕುಂಕುಮ ಒಮ್ಮೆ ಕೈ ಅಲ್ಲಿ ಕಟ್ ಮಾಡು ಗೈಸ್. ಇದು ಕಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸಿಗ್ತೀನಿ ನಿಮಗೆ ಗೈಸ್. ಇವಾಗ ಇದ್ರೊಳಗಡೆ ಮೊಟ್ಟೆ ಹಾಕ್ಬೇಕಂತೆ. ಬನ್ನಿ ಮೊಟ್ಟೆ ಹಾಕೋಣ. 1 2 3 ಸುಟ್ಟೋಯ್ತು ಕೈ. ಕೈ ಸುಟ್ಕೊಬಿಟ್ಟೆ ನಾನು. ಬಿಸಿ ನನಗೆ ಗೊತ್ತಾಗಿಲ್ಲ ತಂದೆ ಅಂತಂದೆ. ನಿಧಾನ, ಈ ಕಡೆಗೆ ಬಾ ನೀನು. ಇದೊಂದು ಎಣ್ಣೆ ಹಾಕೋದು ಕಂಡ್ರೆ ಭಯ ಆಗುತ್ತೆ ನನಗೆ. ಈರುಳ್ಳಿ ನಾನು ಹಾಕ್ಲಾ? ಈರುಳ್ಳಿ ನಾನು ಹಾಕ್ತೀನಿ, ಚೆನ್ನಾಗಿರುತ್ತೆ. ಹಾಕ್ಲಾ? ಹಾಕ್ತೀನಿ. ನಿಜಗಳು ಕಲ್ಸ್ಬಿಡೆ ನಾನು ಅಂತ. ತಪ್ಪಂತು ಹಾಕೈತಿ. ಈರುಳ್ಳಿ ಹಾಕೈತಿ. ಇವಾಗ ಇಷ್ಟು ಟೊಮೊಟೊ ಸ್ಲೈಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಏನು ಅಂತ ಅಂದರೆ ಏನಮ್ಮ ನೆಕ್ಸ್ಟು ಟೊಮೊಟೊ ನೆಕ್ಸ್ಟ್ ಹಾಕ್ಲಾ? ಹಂಗಾರೆ ಹಾಕ್ಬಾರ್ಲ್ವಾ? ಇವತ್ತು ಸ್ಕೂಲಲ್ಲಿ ಹುಡುಗಿ ಯಾರು ಏನು ಕೊಟ್ಟರು? ಒಂದು ಹುಡುಗಿ ಚಾಕ್ಲೇಟ್ ಕೊಡ್ತು. ಮ್ಯಾಮ್ ತಗೊಳ್ಳಿ ಮ್ಯಾಮ್ ಅಂತ. ನನಗಿಲ್ಲ ಅಂತ ನಿಮಗಿಲ್ಲ ಅಂತಾರೆ. ಫಸ್ಟ್ ನನಗೆ ತಂದು ಕೊಡೋರು, ಇವಾಗ ನನಗೆ ಇಲ್ಲ ನಿಮಗಿಲ್ಲ ಸರ್ ಅಂತಾರೆ. ನೆಕ್ಸ್ಟ್ ಈಗ ಟೊಮೊಟೊ ಹಾಕಿದ್ದಾರೆ ಆಲ್ರೆಡಿ. ಅದಾದಮೇಲೆ ಇದನ್ನು ಕಾಯಿ ಹಿಂಗೆ ಸ್ಲೈಸ್ ಮಾಡ್ಕೊಂಡಿದ್ರಲ್ಲ ಇದಕ್ಕೆ. ನೀವು ಮುರ್ತೀವಿ ಗೈಸ್. ಸಾರಿ ಓಪನ್ ಮಾಡೋಕೆ ಹೋದೆ, ಮುರಿದೋಗ್ಬಿಡ್ತು. ಸಾರಿ ಏನು ಹಿಂಗೆ ಸ್ಲೈಸ್ ಮಾಡ್ಕೊಂಡಿರೋದು? ಈಸಿ ಆಗಲಿ ಅಂತ ಕೂಡ ನಾನು ಮಾಡ್ಕೊಡಿ. ಕುಡೀಲಿ. ಹೊಟ್ಟೆ ಇಸಿತಂತೆ, ಅದಕ್ಕೆ ಒಂದು ಪರ್ಕ್ ಕೊಡೋಣ. ತಗೊಳ್ಳಿ. ಐ ಲವ್ ಯು ಹೇಳು. ಈಗ ನನಗೆ ಮಿಕ್ಸ್ ಮಾಡೋ ಕೆಲಸ ಕೊಟ್ಟಿದ್ದಾರೆ. ಬನ್ನಿ ಈಗ ಮಿಕ್ಸ್ ಮಾಡುವ. ಈಗ ಇಷ್ಟ ಮುಗಿತು ಆಫ್ ಮಾಡ್ದಾ? ಹಾಂ, ನೋಡಿ ಹೆಂಗ್ತಿದ್ದಾಳೆ ಕಳ್ಳಿ. ಫ್ರೈ ಮಾಡ್ಕೊಳ್ಳೋಣ. ಫ್ರೈ. ಥ್ಯಾಂಕ್ ಯು. ಮಾತ್ರ ತುರಿಯೋದಿಲ್ಲ ಅಂತ ಈ ಥರ ಪ್ಲ್ಯಾನ್ ಮಾಡಿರೋದ ನೀನು? ಇದನ್ನು ಗ್ರೈಂಡ್ ಮಾಡ್ತೀಯ ಇವಾಗ? ನೋಡಿ ಗ್ಯಾಸ್ ಮಾಸ್ಟರ್ ಶೆಫ್ ಈ ಪ್ರೂವ್ ಅದು ಗೊತ್ತಿರೋ ಕೆಲಸ. ಅವರು ತುಂಬ ಎಲ್ಲ ನೀಟಾಗಿ ಎಲ್ಲ ಕೆಲಸ ಮಾಡ್ತಾರೆ ಅಂದರೆ ತುಂಬ ಖುಷಿ ಆಯ್ತು. ಕಾಯ್ದಿದ್ದಕ್ಕೂ ಒಳ್ಳೆ ಸಿಕ್ಕಿರು ಅನ್ಸುತ್ತೆ ಲೈಫಲ್ಲಿ. ಅಷ್ಟೇ, ನೀವೇನೇ ಆಗಲಿ ಕಾಯಿರಿ, ಒಳ್ಳೇದು ಸಿಗುತ್ತೆ. ನಾನು ಅದನ್ನೇ ಹೇಳ್ತಿರಲ್ಲ ಆಗಲಿ. ನೋಡಿ ಇಬ್ರು ಮೈಂಡ್ ಒಂದೇ ಸೇಮ್ ಇದೆ. ಗ್ರೈಂಡ್ ಮಾಡ್ಕೊಂಡು ಈಗ ಅದ್ರ ಚಾಪ್ ಮಾಡ್ತಿದ್ದು ಹಾಕೊಂಡು ಸ್ವಲ್ಪ ನೀರು ಹಾಕಬೇಕಲ್ವಾ? ಅದಕ್ಕೇನೆ ಅದಕ್ಕೆ ಫಸ್ಟ್ ಇದು ಗ್ರೈಂಡ್ ಮಾಡೋದು. ನೋಡಿ ಸಲ ಒಳ್ಳೆ ಟ್ರಿಕ್ಸ್ಗಳು ಬಿಡ್ತಾರೆ. ನನಗೆ ಕೊಟ್ಬಿಟ್ಟು ನನ್ನ ತಲೆ ಗಿರ್ರ ಅಂತ ನನಗೆ ಗ್ರೈಂಡ್ ಮಾಡೋಣ. ಅಯ್ಯೋ ಒಂದೇ ಕ್ಲಿಪ್ ಮಾಡ್ರೆ ಆಗಲ್ಲ. ಮೇಲೆ ನೋಡಿ ಗ್ರೈಂಡ್ ಆದಮೇಲೆ ಇಷ್ಟು ಇರುತ್ತೆ. ಇದು ಸಾಲವಂತೂ ಇನ್ನೂ ನೀಟಾಗಿ ಮಾಡ್ಬೇಕಂತೆ. ನೋಡಿ ಅಷ್ಟು ಏನು ಹಾಕ್ಬೇಕದು? ಪುದೀನ ಹಾಕ್ಬೇಕು. ಇಷ್ಟು ಆದ್ಮೇಲೆ ಪುದೀನ ಹಾಕಬೇಕು. ಸಾಂಬಾರ ಸೊಪ್ಪು ಅಷ್ಟೇ. ಸಾಂಬಾರ ಸೊಪ್ಪು ಪುದೀನ ಎರಡೂ. ಸಾಂಬಾರ ಸೊಪ್ಪು ಇಷ್ಟಿಷ್ಟ ಅಲ್ವಾ? ಇಷ್ಟಿಷ್ಟಂತೆ. ಅದಷ್ಟೆಲ್ಲ ಫ್ರೆಶ್ ಯೂಸ್ ಮಾಡಿ ಗೈಸ್. ಇವಾಗಿಂದ ಪ್ರಾಬ್ಲಮ್ ತುಂಬ ಇದೆ, ಸೊ ಅದಕ್ಕೋಸ್ಕರ ಫ್ರೆಶ್ ಯೂಸ್ ಮಾಡಿ. ಅದಷ್ಟು ತೊಳ್ಕೊಂಡು ಯೂಸ್ ಮಾಡಿ. ಇದೆಲ್ಲ ನೋಡಿ ಈ ಥರ ಗಲೀಜು ಮಾಡ್ಕೋಬೇಡಿ. ನಾವು ಗಲೀಜು ಮಾಡ್ಕೊಂಡ್ವಿ. ಡಸ್ಟ್ಬಿನ್ ತಂದಿದ್ದೀವಿ. ಡಸ್ಟ್ಬಿನ್ ಒಳ್ಳೆ ಮಾಡಿಕೊಬಿಟ್ಟವಳೆ ಒಳಗಡೆ ಗಮ್ಮಂತಿದ್ಯಾ? ಗೈಸ್ ಗಮ್ಮಂತ ಬಿರಿಯಾನಿ ಥರ ಗಮ್ ಅಂತ ಇದೆ. ಸೂಪರ್. ಎಲ್ಲ ಆದಮೇಲೆ ಅದನ್ನು ತಗೊಂಡು ಗ್ರೈಂಡರ್ ಹಾಕೋಬೇಕಾ? ಮತ್ತು ಗ್ರೈಂಡ್ ಮಾಡ್ಕೊಂಡು ಮಸಾಲ ಹಾಕ್ಬಿಟ್ಟು ಮೊಟ್ಟೆ ಹಾಕೋದು. ಅಷ್ಟೇ. ಸಿಂಪಲ್ ರೆಸಿಪಿ. ಡೈಲಿ ಲಾಗ್ ಜೊತೆ ಒಂದು ಕಿಚನ್ ಸಿಂಪಲ್ ರೆಸಿಪಿ ಹೇಗಿದೆ? ಅದಕ್ಕೆ ನಮ್ಮ ಬ್ಲಾಗ್ನ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಏನು ಮಾಡಿ. ಓಕೆ ಗೈಸ್, ಕೊನೆವರೆಗೂ ವಿಡಿಯೋ ನೋಡ್ತೀರಿ ಪ್ಲೀಸ್.
ಜೊತೆ ಅಡುಗೆ ಮಾಡಕ್ಕೆ ಬಂದಾಗ ನಾನು ಗಳಿಸ್ತಾಳೆ ನನಗೆ ಇಲ್ಲಿ ನೋಡಿ. ಈಗ ಇದು ಚಾಪ್ ಮಾಡಕ್ಕೆ ಕೊಟ್ಲು ಮತ್ತೆ ಇದನ್ನು ಸಪ್ರೇಟ್ ಅಂತ. ಆದ್ಮೇಲೆ ಸ್ವಲ್ಪ ಅದನ್ನ ಸ್ವಲ್ಪ ತಣ್ಣ ಆಗ್ಬಿಡಿ ಗೈಸ್. ನಾನೇ ಕಟ್ ಮಾಡ್ತಿದ್ದೀನಿ ಸುಮ್ಮನೆ. ಯಪ್ಪ ಗೊತ್ತಾಗುತ್ತೆ ಈ ಕಣ್ಣೀರು ಸುಮ್ಮನೆ ಬರಲ್ಲ ಅಂತ. ಅಯ್ಯೋ ಏನು ಟೊಮಾಟೊ ನೋಡಿ ಗೈಸ್. ಯಪ್ಪ ಯಪ್ಪ ಅಲ್ಲ ನಾನು ಸಕ್ಕರೆ ಹಾಕಿ ನೋಡ. ಇವಾಗ ಇದಕ್ಕೆ ಎಣ್ಣೆ ಮತ್ತು ಈರುಳ್ಳಿ ನಾನು ಹಾಗೆ ಸ್ಲೈಸ್ ಮಾಡಿದ್ನಲ್ಲ ನಾನು. ಆ ಎಣ್ಣೆ ಎಷ್ಟೊಂದು ಹಾಕ್ಬೇಡಮ್ಮ. ನನ್ನ ಬೆಳಿಗ್ಗೆಯಿಂದ ಮಾಡಿ ಡೇಟ್ ಎಲ್ಲ ಲಾಸ್ ಆಗುತ್ತೆ ಕಣೋ ನಿಜವಾಗ್ಲೂ ಅಂತ ಹೇಳಿದ್ ಯಾರು? ನಾನೇ ಹೇಳಿತ್ತು ಸ್ವಲ್ಪ ಆಯಿಲ್ ಹಾಕು ನೋಡಿ. ಈಗ ಇಷ್ಟೊಂದು ಆಯಿಲ್ ಹಾಕ ನನ್ನ ಗತಿ ಏನು ಹಾಕ್ಬೇಕು. ನಾನು ಬೆಳಿಗ್ಗೆಯಿಂದ ಮಾಡ್ರೆ ಕಷ್ಟಪಟ್ಟು ಮಾಡೋ ಡಯಟ್ ಎಲ್ಲ ಒಂದೇ ಸಮ ಹೋಗುತ್ತೆ. ಆಯಿಲ್ ಇಷ್ಟೊಂದು ಹಾಕ್ಬೇಡ ಮಗ್ಲ ಇದು ನೆಕ್ಸ್ಟ್ ಟೈಮಿಂದ ಓಕೆನಾ. ಏನೇ ಆಯಿಲ್ ರೆಸಿಪಿನೇ ಮಾಡೋದಾಗ್ಲಿ. ಹಲೋ ನಿನಗೆ ಹೆಂಗೆ ಗೊತ್ತಾ ಹಂಗಂಗೆ ಫ್ರೈ ಮಾಡ್ಕೊಡೋದು, ನಿನಗೆ ಬೇಳೆ ಸಾರು ಅದೆಲ್ಲ ಮಾಡ್ಕೊಡೋದು ನಿನಗೆ ಇದರಲ್ಲಿ ಯಾರು ಮಾಡ್ಕೊಡಲ್ಲ. ಚಿಕನ್ ಅಂದ್ರೂ ನಿನಗೆ ಆಯಿಲಲ್ಲಿ ಮಾಡ್ಕೊಡ್ತಾರ, ಹಂಗಂಗೆ ಫ್ರೈ ಮಾಡ್ಕೊಡ್ತಾರೆ ಮ್ಯಾರಿನೇಟ್ ಮಾಡಿ. ಹಂಗೆ ಇದನ್ನು ಮ್ಯಾರಿನೇಟೇ ಮಾಡ್ಬೋದಾಗಿತ್ತು. ಸ್ವಲ್ಪ ಆಯಿಲ್ ಸ್ವಲ್ಪ ಹಾಕ್ಬೇಕಾಗಿತ್ತು. ನಾವು ಟೇಸ್ಟ್ ಮಾಡೋದು ನೋಡಿ ಎಷ್ಟು ವದ ಮಾಡ್ತಾಳೆ ನೋಡಿ ಗೈಸ್. ನೋಡಿ ಎಷ್ಟು ವದ ಮಾಡ್ತಾಳೆ ಆಗುತ್ತೆ ಫೈನಲ್ ಆಗಿ. ಈಗ ಅದಾದ ತಕ್ಷಣ ಇದಕ್ಕೆ ಮೊಟ್ಟೆ ಹಾಕೋದು ಅಷ್ಟೇನಾ? ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ಹಾಕೋದು ಮುಗಿದು ಅಷ್ಟೇನಾ? ಇದಕ್ಕೆ ಮೊಟ್ಟೆ ಹಾಕೋದು ಎಷ್ಟು ಮುಗೀತು. ಸ್ವಲ್ಪ ರೆಸ್ಟ್ ಮಾಡ್ತೀವಿ. ತುಂಬ ಹೊಟ್ಟೆ ಎಸಿ ಊಟ ಮಾಡೋದು ಹೇಳ್ಕೊ. ಫೈನಲ್ ರೆಡಿ ಮಾಡಿದ್ದಾರೆ ಬಾಸ್. ರೆಡಿ ಆಗಿದೆಯಾ? ನನಗಂತೂ ಸಿಕ್ಕಾಬಿಟ್ಟೆ ಹೊಟ್ಟೆ ಎಸಿ ಊಟ ಮಾಡಿ ಟಾಳಿ ಹೊತ್ತಂದು ಮಲ್ಕೊಬಿಟ್ರೆ ಸಾಕಾಗೈತಿ. ಇವಾಗ ಇಸ್ಕೊ. ಅಡುಗೆ ತಿಂಡಿ ಮಾಡೋದ್ರೆ ಇಷ್ಟ ಆಗ್ತಿದ್ಯಾ ಹೇಗೆ? ಹಾಂ ಇಷ್ಟ ಆಗ್ತಿದ್ಯಾ? ಹಾಂ ಅದಕ್ಕೆ ಏನೂ ಕೆಲಸ ಇಲ್ಲ. ಆರಾಮಾಗ್ಬಿಟ್ಟಿದ್ದಲ್ವ ಈಗ ಸ್ವಲ್ಪ ಫುಲ್ ಆರಾಮಾಗ್ಬಿಟ್ಟಿಲ್ವ ನೀವೀಗ? ನನಗೆ ಊಟ ಮಾಡೋದು ಹೊಟ್ಟೆ ಹಸಿದೆ. ಇನ್ನೂ ವಿಸಲ್ ನಿಲ್ಸಿ ಅಂತಿದೆ. ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಗೈಸ್. ತುಂಬ ಟೈಮ್ ಹಿಡಿಯುತ್ತೆ ಅದೆಲ್ಲ ಡೈನ್ ಟೇಬಲ್ ಎಲ್ಲ ಬರಬೇಕು. ಲೆಟ್ಸ್ಕೋ ವೆಯ್ಟ್ ಮಾಡೋಣ. ಸಣ್ಣದ್ರೆಲ್ಲ ಮೇಲೆ ಬರಬೇಕು ಗೈಸ್. ಕ್ರೇಜಿ ಆಗಿದೆ. ಮತ್ತು ಸೂಪರ್ ಗೈಸ್. ನೀವು ಟ್ರೈ ಮಾಡಿ. ನಾನು ಸಿಂಪಲ್ ಹೇಳ್ಕೊಟ್ಟಿದ್ದೀನಿ, ನೀವು ನಿಮಗೆ ರೆಸಿಪಿ ಟ್ರೈ ಮಾಡಿ. ಸೂಪರ್ ಆಗಿದೆ. ಊಟ ಮುಗೀತು. ಬನ್ನಿ ಈಗ ಟ್ಯಾಬ್ಲೆಟ್ಸ್ ತೊಗೋಬೇಕು. ಟ್ಯಾಬ್ಲೆಟ್ಸ್ಗೆ ನೋಡಿ ಅವಳು ಚೆತ್ ನೋಡ್ಕೊಂಡು ಅದೇ ಇನ್ನು ಊಟನೇ ಮಾಡ್ತಾವಳೆ ಮಂಗ. ಒಂದು ಮೊಟ್ಟೆ ಬಾಡಿ ಕಿಲ್ಲರ್ಗೆ ಟ್ಯಾಬ್ಲೆಟ್ ತೊಗೊಂಡು ಈಗ ನಾನು ಈಗ ಎಷ್ಟು ಟ್ಯಾಬ್ಲೆಟ್ ತೊಗೊಂಡು ಈ ಲಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಲವ್ ಯು ಟಿಲ್ ಟೇಕ್ ಕೇರ್ ಬಾಯ್.